ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಅದರ್ ಅಪ್ಲಿಕೇಶನ್ಸ್ ಆಫ್ ಆಪರೇಷನಲ್ ಆಂಪ್ಲಿಫೈಯರ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸೊ ನಾವೇನೆಲ್ಲ ನೋಡಿದ್ವಿ ಹಿಂದಿನ ಕ್ಲಾಸ್ಗಳಲ್ಲಿ, ನಾನ್ ಇನ್ವರ್ಟಿಂಗ್, ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆ್ಯಂಡ್ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ಹಾಗೂ ವೋಲ್ಟೇಜ್ ಕಂಪ್ಯಾರೇಟರ್, ಇವೆಲ್ಲನೂ ನಮಗೆ ಒಪ್ಯಾಂಪನ್ನು ಬಳಕೆ ಮಾಡಿಕೊಂಡು ತಯಾರು ಮಾಡಿರುವಂತಹ ಸರ್ಕ್ಯೂಟ್ ಕಾನ್ಫಿಗರೇಷನ್ಗಳೇ. ಸೊ ಹಾಗಾಗಿ ಅವೆಲ್ಲನೂ ಅಪ್ಲಿಕೇಶನ್ಸ್ ಆದವು ಆಪರೇಷನಲ್ ಆಂಪ್ಲಿಫೈರ್. ಅದೇ ರೀತಿ ಬೇರೆ ಇನ್ನೂ ಕೆಲವೊಂದು ಅಪ್ಲಿಕೇಶನ್ಗಳನ್ನು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಟಾಪಿಕ್ ಬಂದು ಆಪರೇಷನಲ್ ಆಂಪ್ಲಿಫೈರ್ಸ್ ಚಾಪ್ಟ್ರಲ್ಲಿ, ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಹಾಗೂ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವ್ರಿಗೆ ಇರುತ್ತೆ. ಸೊ ಈ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ಸೊ ಸಮ್ಮಿಂಗ್ ಆಂಪ್ಲಿಫೈಯರ್, ಇಂಟಿಗ್ರೇಟರ್, ಡಿಫ್ರೆನ್ಶಿಯೇಟರ್ ಹಾಗೂ ಝೀರೋ ಕ್ರಾಸಿಂಗ್ ಡಿಟೆಕ್ಟರ್ ಅನ್ನೋ 4 ಅಪ್ಲಿಕೇಶನ್ಸ್ ಬಗ್ಗೆ, ಆಪರೇಷನಲ್ ಆಂಪ್ಲಿಫೈರ್ನ ಅಪ್ಲಿಕೇಶನ್ಸ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಆ್ಯಂಡ್ ಇದರಲ್ಲಿ ನಮಗೆ ಏನು ಸಿಲೆಬಸ್ಸಿಗಿದೆ ಅದು ಬಂದು ತುಂಬ ಬ್ರೀಫ್ ಆಗಿದೆ. ಸೊ ಅದೇ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇದು ತುಂಬ ಡೀಪಾಗಿ ತಿಳಿಬೇಕು ಅಂತಂದರೆ ಕನ್ಫ್ಯೂಸ್ ಆಗುತ್ತೆ. ಈ ಒಂದು ITI ಲೆವೆಲ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲ್ಲ. ಸೊ ಓಕೆ, ಸೊ ತುಂಬ ಬ್ರೀಫ್ ಆಗಿ ಅದರ ಅಪ್ಲಿಕೇಶನ್ಸ್ ಏನು, ಅದು ಹೇಗೆ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಸಮ್ಮಿಂಗ್ ಆಂಪ್ಲಿಫೈಯರ್ ಬಗ್ಗೆ ತಿಳಿಯೋದಾದ್ರೆ, ಸೊ ಏನು ಸಮ್ಮಿಂಗ್ ಆಂಪ್ಲಿಫೈಯರ್ ಅಂದ್ರೆ, ಇದು ನೋಡ್ರಿ, ಇಲ್ಲಿದೆ ಸರ್ಕ್ಯೂಟ್. ಈ ರೀತಿ ಒಂದು ಬೇರೆ ಬೇರೆ ರೆಸಿಸ್ಟರ್ಗಳ ಮುಖಾಂತರ ನಮಗೆ ಇನ್ಪುಟ್ ಅನ್ನ ಕೊಡ್ತೀವಿ. ಸೊ ಅದು ಯಾವ ರೀತಿ ಅನ್ನೋದು ನೋಡೋಣ. ಸಮ್ಮಿಂಗ್ ಆಂಪ್ಲಿಫೈಯರ್ ಅಂದ್ರೆ ಏನು ಅನ್ನೋದು. ಸಮ್ಮಿಂಗ್ ಆಂಪ್ಲಿಫೈಯರ್ ಈಸ್ ಅ ಟೈಪ್ ಆಫ್ ಆಪರೇಷನಲ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ವಿಚ್ ಕ್ಯಾನ್ ಬಿ ಯೂಸ್ ಟು ಸಮ್ ಒನ್ ಆರ್ ಮೋರ್ ಇನ್ಪುಟ್ ಸಿಗ್ನಲ್ಸ್. ಸೊ ಒಂದಕ್ಕಿಂತ ಜಾಸ್ತಿ ಇನ್ಪುಟ್ ಸಿಗ್ನಲ್ಗಳನ್ನು ಆ್ಯಡ್ ಮಾಡೋದಕ್ಕೆ, ಸಮ್ ಅಂದ್ರೆ ಏನು, ಆ್ಯಡ್ ಮಾಡೋದಕ್ಕೆ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಕಾನ್ಫಿಗರೇಷನ್, ಆಪರೇಷನಲ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಅನ್ನು ಬಳಕೆ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಸರ್ಕ್ಯೂಟ್ ಕಾನ್ಫಿಗರೇಷನ್ ಏನ್ ಮಾಡುತ್ತೆ ಈ ಒಂದು ಸರ್ಕ್ಯೂಟ್ ಕಾನ್ಫಿಗರೇಷನ್ ಅಂದ್ರೆ, 2ಕ್ಕಿಂತ ಜಾಸ್ತಿ ಇನ್ಪುಟ್ಗಳನ್ನು ಸಮ್ ಮಾಡುತ್ತೆ, ಅಂದ್ರೆ ಆ್ಯಡ್ ಮಾಡುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ, ಸಮ್ಮಿಂಗ್ ಆಂಪ್ಲಿಫೈಯರ್ ಅಂತ ಹೇಳಿ ಕರಿತೀವಿ. ದ ಸಮ್ ಆಫ್ ದ input signal is amplified by the certain factors and made available at the output. ಸೊ ಏನ್ ಮಾಡ್ತಿದ್ದು, ಸೊ ಈ 3 ಇನ್ಪುಟ್ಗಳನ್ನು ನಾವು ಏನ್ ಮಾಡ್ತೀವಿ, ರೆಸಿಸ್ಟರ್ ಮುಖಾಂತರ ಇನ್ಪುಟ್ ಕೊಡ್ತೀವಿ. ಸೊ ಇವು 3 ಆ್ಯಡ್ ಮಾಡಿ ಆಂಪ್ಲಿಫೈರ್ಗೆ ಇನ್ಪುಟ್ ಕೊಡುತ್ತೆ ಒಂದು ರೆಸಿಸ್ಟರ್ ಸರ್ಕ್ಯೂಟ್. ಸೊ ಆ ಒಂದು ಇನ್ಪುಟ್ ಏನಾಗುತ್ತೆ, ಆಂಪ್ಲಿಫೈ ಆಗಿ ನಮಗೆ ಸರ್ಟನ್ ಫ್ಯಾಕ್ಟರ್ಸ್, ನಾವೇನು ಸರ್ಟನ್ ಫ್ಯಾಕ್ಟರ್ಸ್ ಅನ್ನ ಮೈಂಡಲ್ಲಿ ಇಟ್ಕೊಂಡು ಆ ಸರ್ಕ್ಯೂಟ್ ತಯಾರು ಮಾಡಿರ್ತೀವಿ, ಅದ್ರ ಪ್ರಕಾರ ಆಂಪ್ಲಿಫೈ ಆಗಿ ನಮಗೆ ಔಟ್ಪುಟ್ ಅಲ್ಲಿ ಅವೈಲೇಬಲ್ ಆಗ್ತವೆ. And any number of input signals can be summed using an op-amp. ಒಂದಲ್ಲ, ಎರಡಲ್ಲ, ಮೂರಲ್ಲ, ಅದಕ್ಕಿಂತ ಜಾಸ್ತಿ ಎಷ್ಟೇ ನಂಬರ್ ಇರಲಿ, ನಾವು ಈ ಒಂದು ಆಂಪ್ಲಿಫೈಯರ್, ಸಮ್ಮಿಂಗ್ ಆಂಪ್ಲಿಫೈಯರ್ ಅನ್ನು ಬಳಕೆ ಮಾಡಿಕೊಂಡು ಆಡ್ ಮಾಡಬಹುದು, ಸಮ್ ಮಾಡಬಹುದು. For this purpose, the input voltages to be added are applied to pin number 2 for inverting operation or at pin number 3 for non-inverting operation of IC 741. ಸೊ ಆಡ್ ಮಾಡೋದಕ್ಕೆ ನಮಗೆ ಇನ್ವರ್ಟೆಡ್ ಔಟ್ಪುಟ್ ಬೇಕು ಅಂತಂದ್ರೆ ಪಿನ್ ನಂಬರ್ 2 ಅಲ್ಲಿ ನಾವು ಇನ್ಪುಟ್ಸ್ ಅನ್ನ ಅಪ್ಲೈ ಮಾಡ್ತೀವಿ ಈ ರೀತಿ ರೆಸಿಸ್ಟರ್ಸ್ ಮುಖಾಂತರ. ಇಲ್ಲ ಅಂತಂದ್ರೆ ನಮಗೆ ನಾನ್ ಇನ್ವರ್ಟಿಂಗ್ ಬೇಕು ಅಂತಂದವಾಗ ಔಟ್ಪುಟ್ ಸೇಮ್ ಸರ್ಕ್ಯೂಟ್ ನಾವಿಲ್ಲಿ ಪಾಸಿಟಿವ್ ಟರ್ಮಿನಲ್ಗೆ, ಅಂದ್ರೆ ಪಿನ್ ನಂಬರ್ 3ಗೆ ಅಪ್ಲೈ ಮಾಡ್ತೀವಿ IC 741ಗೆ. ಸೊ ಇದು ಬಂದು ನಮಗೆ ಸಮ್ಮಿಂಗ್ ಆಂಪ್ಲಿಫೈಯರ್ ಆಯ್ತು. ಸೊ ನೆಕ್ಸ್ಟ್ ಇಂಟಿಗ್ರೇಟರ್. ಸೊ ಇಂಟಿಗ್ರೇಟರ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. The integrator op-amp produces an output voltage that is both amplitude and duration are proportional to the input ಸಿಗ್ನಲ್. ಸೊ ಏನು ಇಂಟಿಗ್ರೇಟರ್ ಏನ್ ಮಾಡುತ್ತೆ, ಔಟ್ಪುಟ್ ಅನ್ನ ಯಾವ ರೀತಿ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಆ ಒಂದು ಔಟ್ಪುಟ್ ಅಲ್ಲಿ ಇರುವಂತಹ ಆಂಪ್ಲಿಟ್ಯೂಡ್ ಹಾಗೂ ಡ್ಯೂರೇಷನ್, ಸಿಗ್ನಲ್ ಡ್ಯೂರೇಷನ್ ಏನಿದೆ, ಅವು ಎರಡೂ ನಾವು ಅಪ್ಲೈ ಮಾಡಿರುವಂತಹ ಇನ್ಪುಟ್ಗೆ ಪ್ರೊಪೋರ್ಷನಲ್ ಆಗಿರುವಂತಹ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಇಂಟಿಗ್ರೇಟರ್. ಇನ್ ಅದರ್ ವರ್ಡ್ಸ್, a circuit in which short duration pulses get integrated, that is added, and a combined and
combined is called an integrator. In other words ನಾವು ಹೇಳಬೇಕು ಅಂತಂದ್ರೆ, ಸೊ ಶಾರ್ಟ್ ಡ್ಯೂರೇಷನ್ ಪಲ್ಸಸ್ ಏನಿರ್ತಾವಲ್ಲ, ಆ ಎಲ್ಲ ಶಾರ್ಟ್ ಡ್ಯೂರೇಷನ್ ಪಲ್ಸಸ್ಗಳು ಆ್ಯಡ್ ಆಗ್ತವೆ ಅಥವಾ ಇಂಟಿಗ್ರೇಟ್ ಆಗ್ತವೆ ಅಥವಾ ಕಂಬೈನ್ ಆಗ್ತವೆ ಅಂತ ಹೇಳ್ಬೋದು. So the circuit can be prepared by replacing the resistor R2 with a capacitor in the circuit of non-inverting amplifier by a capacitor. ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ರಿ, ಬೈ ಯೂಸಿಂಗ್ ಅ ಕೆಪಾಸಿಟರ್, ಇಲ್ಲಿ ಏನು ಫೀಡ್ಬ್ಯಾಕ್ ರೆಸಿಸ್ಟರ್ ಇದೆ, ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅಥವಾ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸರ್ಕ್ಯೂಟ್, ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಅಲ್ಲಿ ಏನು ಫೀಡ್ಬ್ಯಾಕ್ ರೆಸಿಸ್ಟರ್ ಅನ್ನು ಯೂಸ್ ಮಾಡ್ತೀವಿ, ರೆಸಿಸ್ಟರ್ R2, ಅದನ್ನ ನಾವು ಕೆಪಾಸಿಟರ್ ಇಂದ ರಿಪ್ಲೇಸ್ ಮಾಡೋದ್ರ ಮುಖಾಂತರ ನಾವು ಈ ಒಂದು ಇಂಟಿಗ್ರೇಟರ್ ಸರ್ಕ್ಯೂಟ್ ಅನ್ನ ತಯಾರು ಮಾಡಬಹುದು. ದ ಇಂಟಿಗ್ರೇಟರ್ ಸರ್ಕ್ಯೂಟ್ ಈಸ್ ಮೋಸ್ಟ್ಲಿ ಯೂಸ್ಡ್ ಇನ್ ಅನಲಾಗ್ ಕಂಪ್ಯೂಟರ್ಸ್, analog to digital converters and wave shaping circuits, and also in TV receivers for driving vertical pulses. ಸೊ ಏನು ಹೇಳ್ತಾ ಇದ್ದಾರೆ, ಯಾವುದ್ರಲ್ಲೆಲ್ಲ ಬಳಕೆ ಮಾಡ್ತೀವಿ ನಾವು, ಅನಲಾಗ್ ಕಂಪ್ಯೂಟರ್ಗಳಲ್ಲಿ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ಸ್ಗಳಲ್ಲಿ, ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ಗಳಲ್ಲಿ ಹಾಗೂ TV ರಿಸೀವರ್ಸಲ್ಲಿ ವರ್ಟಿಕಲ್ ಪಲ್ಸಸ್ ಅನ್ನು ಡಿರೈವ್ ಮಾಡೋದಕ್ಕೆ ಈ ಒಂದು ಇಂಟಿಗ್ರೇಟರ್ ಅನ್ನ ಬಳಕೆ ಮಾಡ್ತೀವಿ. ಸೊ ಮುಂದಿಂದು ನೋಡೋದಾದ್ರೆ differentiator. A differentiator circuit is one in which the voltage output voltage ಅಥವಾ ಔಟ್ಪುಟ್ಟಿನ voltage is directly proportional to the rate of change of the input voltage with respect to time. ಈ ಡಿಫ್ರೆನ್ಶಿಯೇಟರ್ ಅನ್ನೋದು ಔಟ್ಪುಟ್ ಹೇಗಿರುತ್ತೆ ಅಂತಂದ್ರೆ, ಇನ್ಪುಟ್ ವೋಲ್ಟೇಜ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇರ್ತವೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಔಟ್ಪುಟ್ ಅಲ್ಲಿ ಬಂದು ಔಟ್ಪುಟ್ ವೋಲ್ಟೇಜ್ ಬಂದು ಇವೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತವೆ. ಅರ್ಥ ಆಗಿದ್ನಾ? ಸೊ ಇನ್ಪುಟ್ ವೋಲ್ಟೇಜ್ ಏನು ನಾವು ಯಾವ ರೀತಿ ಚೇಂಜಸ್ ಆಗ್ತಾ ಇರ್ತವೆ ಇನ್ಪುಟ್ ವೋಲ್ಟೇಜ್, ಅದಕ್ಕೆ ಪ್ರಪೋರ್ಷನಲ್ ಆಗಿ ಸೇಮ್ ಔಟ್ಪುಟ್ ವೋಲ್ಟೇಜ್ ಅನ್ನು ಜನರೇಟ್ ಮಾಡುತ್ತೆ ಈ ಒಂದು ಡಿಫ್ರೆನ್ಶಿಯೇಟರ್ ಸರ್ಕ್ಯೂಟ್. ದಿಸ್ ಮೀನ್ಸ್ ದಟ್ ಅ ಫಾಸ್ಟ್ ಚೇಂಜ್ ಟು ದ ಇನ್ಪುಟ್ ವೋಲ್ಟೇಜ್ ಸಿಗ್ನಲ್, ದ ಗ್ರೇಟರ್ ದ ಔಟ್ಪುಟ್ ವೋಲ್ಟೇಜ್ ಚೇಂಜ್ ಇನ್ ರೆಸ್ಪಾನ್ಸ್. ಸೊ ಏನು ಹೇಳ್ತಾ ಇದ್ದಾರೆ, ಎಷ್ಟು ಫಾಸ್ಟ್ ಆಗಿ ಇನ್ಪುಟ್ ವೋಲ್ಟೇಜ್ ಚೇಂಜ್ ಆಗತ್ತೆ, ಅದರ ಅರ್ಥ ಏನು ಅಂತಂದ್ರೆ, ಎಷ್ಟು ಫಾಸ್ಟ್ ಆಗಿ ಇನ್ಪುಟ್ ವೋಲ್ಟೇಜ್ ಸಿಗ್ನಲ್ ಚೇಂಜ್ ಆಗತ್ತೆ ಅಷ್ಟೇ ಜಾಸ್ತಿ ಔಟ್ಪುಟ್ ವೋಲ್ಟೇಜ್ ರೆಸ್ಪಾನ್ಸ್ ಬರುತ್ತೆ ನಮಗೆ, ಔಟ್ಪುಟ್ ವೋಲ್ಟೇಜ್ ಅಲ್ಲಿ ಬದಲಾವಣೆ ಆಗತ್ತೆ. So a circuit used to separate a particular type of signal out of a mixture of various signal is called a differentiator. So differentiator ಅನ್ನೋದನ್ನ ಇನ್ನೊಂದು ತರನು ನಾವು ಹೇಳ್ಬೋದು, ನಂಬರ್ ಆಫ್ ಸಿಗ್ನಲ್ಸ್ ಮಿಕ್ಸ್ಚರ್ ಇದ್ದವಾಗ ಪರ್ಟಿಕ್ಯುಲರ್ ಸಿಗ್ನಲ್ ಅನ್ನು ಸಪರೇಟ್ ಮಾಡೋದಕ್ಕೂ ನಾವು ಈ ಸರ್ಕ್ಯೂಟ್ ಅನ್ನ ಬಳಕೆ ಮಾಡಬಹುದು. ದ ಸರ್ಕ್ಯೂಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ರಿಪ್ಲೇಸಿಂಗ್ ದ ರೆಸಿಸ್ಟರ್ R1 ವಿತ್ ಅ ಕೆಪಾಸಿಟರ್ ಇನ್ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್. ಸೊ ಇಂಟಿಗ್ರೇಟರ್ ಅನ್ನ ಬಳಕೆ ಮಾಡೋದಕ್ಕೆ ನಾವೇನ್ ಇಂಟಿಗ್ರೇಟರ್ ಸರ್ಕ್ಯೂಟ್ ಅನ್ನ ಕಾನ್ಫಿಗರೇಷನ್ ಅನ್ನ ತಯಾರು ಮಾಡೋದಕ್ಕೆ ಈ ಫೀಡ್ಬ್ಯಾಕ್ ರೆಸಿಸ್ಟರ್ ಏನಿರುತ್ತಲ್ಲ ಅದನ್ನ ಕೆಪಾಸಿಟರ್ ಇಂದ ರಿಪ್ಲೇಸ್ ಮಾಡ್ತಿದ್ವಿ. ಆದರೆ ಡಿಫ್ರೆನ್ಶಿಯೇಟರ್ ಸರ್ಕ್ಯೂಟ್ ಅನ್ನ ನಾವು ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಇಲ್ಲಿರುವಂತಹ ಕೆಪಾಸಿಟರ್ ಏನಿದೆ ಅಲ್ವಾ, ಫಸ್ಟ್ ರೆಸಿಸ್ಟರ್ R1 ಏನಿದೆ ಅಲ್ಲ, ಫೀಡ್ಬ್ಯಾಕ್ ರೆಸಿಸ್ಟರ್ ಆಸ್ ಇಟ್ ಈಸ್ ಇಟ್ಟು R1 ರೆಸಿಸ್ಟರ್ ಅನ್ನ ಕೆಪಾಸಿಟರ್ ಇಂದ ರೀಪ್ಲೇಸ್ ಮಾಡಬೇಕು. ಸೊ ಈ ರೀತಿ ರೀಪ್ಲೇಸ್ ಮಾಡೋದ್ರಿಂದ ನಮ್ಗೆ ಏನಾಗತ್ತೆ ಅಂತಂದ್ರೆ ಔಟ್ಪುಟ್ ವೋಲ್ಟೇಜ್ ಮತ್ತೆ ಇನ್ಪುಟ್ ವೋಲ್ಟೇಜ್ನ ಟೈಮ್ ಏನು ಡಿರೈವ್ ಆಗ್ತಾ ಇರತ್ತೆ, ಏನು ಚೇಂಜಸ್ ಆಗತ್ತೆ, ಎರಡು ಪ್ರೊಪೋರ್ಷನಲ್ ಆಗ್ತವೆ. ಸೊ ಇದನ್ನ ಬಂದು ನಮಗೆ TV ರಿಸೀವರ್ಸ್ಗಳಲ್ಲಿ ಹಾರಿಜಾಂಟಲ್ ಪಲ್ಸ್ಗಳನ್ನು ಅರೌಂಡ್ 15,625 ಹರ್ಟ್ಸಿನ ಹಾರಿಜಾಂಟಲ್ ಪಲ್ಸ್ಗಳನ್ನು ಸಿಂಕ್ರನೈಸ್ ಪಲ್ಸಸ್ ಇಂದ ಸಪರೇಟ್ ಮಾಡೋದಕ್ಕೆ ಬಳಕೆ ಮಾಡ್ತಾರೆ. ಎಲ್ಲಿ TV ರಿಸೀವರ್ ಅಲ್ಲಿ ಇನ್ ಸಿಂಕ್ರನೈಸ್ ಪಲ್ಸಸ್ ಇಂದ ಹಾರಿಜಾಂಟಲ್ ಪಲ್ಸಸ್ಗಳನ್ನು ಸಪರೇಟ್ ಮಾಡೋದಕ್ಕೆ ಈ ಒಂದು ಡಿಫ್ರೆನ್ಶಿಯೇಟರ್ ಸರ್ಕ್ಯೂಟ್ ಅನ್ನ ಬೇಸಿಕ್ ಆಗಿ ಬಳಕೆ ಮಾಡ್ತಾರೆ. ಸೊ ಮುಂದೆ ನೋಡೋದಾದ್ರೆ ಝೀರೋ ಕ್ರಾಸಿಂಗ್ ಡಿಟೆಕ್ಟರ್. ಸೊ ಝೀರೋ ಕ್ರಾಸಿಂಗ್ ಡಿಟೆಕ್ಟರ್ ಅಂದ್ರೆ ಏನು? ಪ್ರತಿ ಒಂದು ಸೈನಸೈಡಲ್ ವೇವ್ ಆಗಿರಲಿ, ಯಾವುದೇ ಒಂದು ವೇವ್ ಝೀರೋ ಇಂದನೇ ನಮಗೆ ಪೀಕ್ ವ್ಯಾಲ್ಯೂಗೆ ಹೋಗುತ್ತೆ, ಪೀಕ್ ಇಂದ ಮತ್ತೆ ಝೀರೋ ವ್ಯಾಲ್ಯೂಗೆ ಬರುತ್ತೆ, ಝೀರೋ ಬಂದು ಮತ್ತೆ ನೆಗೆಟಿವ್ ಅಲ್ಲಿ ಪೀಕ್ ವ್ಯಾಲ್ಯೂಗೆ ಹೋಗುತ್ತೆ, ಈ ಮತ್ತೆ ಝೀರೋ ಟಚ್ ಮಾಡುತ್ತೆ. ಸೊ ಆ ರೀತಿ ನಾವು ಆ
ಎಷ್ಟು ಸತಿ ಆ ಒಂದು ಪರ್ಟಿಕ್ಯುಲರ್ ಸಿಗ್ನಲ್ 0 ಅನ್ನ ಕ್ರಾಸ್ ಮಾಡಿದೆ ಅನ್ನೋದನ್ನ ಡಿಟೆಕ್ಟ್ ಮಾಡುತ್ತೆ ಈ ಒಂದು ಸರ್ಕ್ಯೂಟ್. So, the zero crossing detector circuit is an important application of the op-amp comparator circuit. So, op-amp comparator circuit ಅಲ್ಲಿ ಈ ಒಂದು zero crossing detector ಅನ್ನ zero crossing detector circuit ಅನ್ನ ಬಳಕೆ ಮಾಡ್ತೀವಿ. So, it can also be called as the sine to square wave converter. ಇದಕ್ಕೆ ಇನ್ನೊಂದು ಹೆಸರು ಇದೆ, zero crossing detector ಅಥವಾ sine to square wave ಕನ್ವರ್ಟರ್ ಅಂತಲೂ ನಾವು ಇದನ್ನ ಹೇಳ್ಬಹುದು. ಇನ್ op-amp zero crossing detectors, the output responds almost discontinuously every time the input passes through 0. So zero crossing detectors ಇನ ಔಟ್ಪುಟ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತಂದ್ರೆ, ಎವ್ರಿ ಟೈಮ್ ನಮಗೆ ಇನ್ಪುಟ್ ಅಲ್ಲಿ ಯಾವಾಗ ಸಿಗ್ನಲ್ 0 ಕ್ರಾಸ್ ಆಗ್ತಾ ಇರುತ್ತೆ, 0 ಇಂದ ಪಾಸ್ ಆಗತ್ತೆ, ಆ ಟೈಮಲ್ಲಿ ನಮಗೆ ಔಟ್ಪುಟ್ ರೆಸ್ಪಾಂಡ್ ಆಗುತ್ತೆ, ಅಂದ್ರೆ ಟೋಟಲಿ ಇನ್ಕ್ರೀಸ್ ಆಗುತ್ತೆ. ಆ ಟೈಮಲ್ಲಿ ಒಂದು ಪಲ್ಸ್ ಜನರೇಟ್ ಆಗಿ ಔಟ್ಪುಟ್ ಬರುತ್ತೆ. ಯಾವಾಗ ಇಲ್ಲಿ ನೋಡ್ರಿ, ಇಲ್ಲಿ ಯಾವಾಗ ನಮಗೆ ಇದು 0 ಕ್ರಾಸ್ ಆಗುತ್ತೆ ಆ ಟೈಮಲ್ಲಿ ನಮಗೆ ಮ್ಯಾಕ್ಸಿಮಮ್ ಔಟ್ಪುಟ್ ವೇರಿಯೇಷನ್ ಗೊತ್ತಾಗುತ್ತೆ. ಸೊ ಇದು ಬಂದು ನಮಗೆ ಝೀರೋ ಕ್ರಾಸಿಂಗ್ ಡಿಟೆಕ್ಟರ್ ಸರ್ಕ್ಯೂಟ್. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋ ಅಲ್ಲಿ ಕೆಲವೊಂದು ಬೇರೆ ಅಪ್ಲಿಕೇಶನ್ಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ನಿಮ್ಗೆ ಏನೇ ಡೌಟ್ಸ್ ಇದ್ದಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.